ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಸ್ಟಾರ್ ಫಿನಿಷರ್ ರಿಂಕು ಸಿಂಗ್ ಅವರ ತಂದೆ ಖಾನ್ ಚಂದ್ರ ಸಿಂಗ್ ನಿಧನರಾಗಿದ್ದಾರೆ. ಲಿವರ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅವರು ಗ್ರೇಟರ್ ನೋಯ್ಡಾದ ಯಥಾರ್ಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಈ ವಾರ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿ ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು. ನಿನ್ನೆ ಸಂಜೆ ಗ್ರೇಟರ್ ನೋಯ್ಡಾದ ಆಸ್ಪತ್ರೆಯೊಂದರಲ್ಲಿ ಖಾನ್ ಚಂದ್ರ ಸಿಂಗ್ ಕೊನೆಯುಸಿರೆಳೆದಿದ್ದಾರೆ. ಟಿ20 ವಿಶ್ವಕಪ್ ಸೂಪರ್ 8 ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆಯನ್ನು 72 ರನ್ಗಳಿಂದ ಸೋಲಿಸಿ ಸೆಮಿಫೈನಲ್ ಕನಸನ್ನ ಜೀವಂತವಾಗಿರಿಸಿಕೊಂಡಿದೆ. ಭಾರತ ನೀಡಿದಂಥ 257 ರನ್ಗಳ ಗುರಿ ಬೆನ್ನಟ್ಟಿದಂಥ ಜಿಂಬಾಬ್ವೆ 20 ಓವರ್ಗಳಲ್ಲಿ 6 ವಿಕೆಟ್ಗಳ ನಷ್ಟಕ್ಕೆ 184 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಗೆಲುವಿನೊಂದಿಗೆ ಭಾರತ ಗುಂಪಿನಲ್ಲಿ 3ನೇ ಸ್ಥಾನದಲ್ಲಿದ್ದು ತನ್ನ ಕೊನೆಯ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಿ ಗೆದ್ರೆ ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿದೆ. ಟೀಮ್ ಇಂಡಿಯಾದ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದೆ. ಭಾರತ ತಂಡ 20 ಓವರ್ಗಳಿಗೆ 4 ವಿಕೆಟ್ ನಷ್ಟಕ್ಕೆ 256 ರನ್ಗಳನ್ನು ಕಲೆ ಹಾಕಿತ್ತು. ಈ ಮೂಲಕ ಟಿ20 ವಿಶ್ವಕಪ್ ಟೂರ್ನಿಯ ಪಂದ್ಯವೊಂದರಲ್ಲಿ ಐಸಿಸಿ ಪೂರ್ಣ ಪ್ರಮಾಣದ ಸದಸ್ಯತ್ವ ಹೊಂದಿರುವ ರಾಷ್ಟ್ರೀಯ ತಂಡವೊಂದರ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದ ತಂಡ ಎಂಬ ವಿಶ್ವ ದಾಖಲೆಯನ್ನು ಟೀಮ್ ಇಂಡಿಯಾ ಬರೆದಿದೆ. ಸೂಪರ್ 8 ಸುತ್ತಿನಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಬೀಗಿರುವ ದಕ್ಷಿಣ ಆಫ್ರಿಕಾ ತಂಡ ಸೆಮಿಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ. 3 ಪಂದ್ಯಗಳ ಪೈಕಿ ಈಗಾಗಲೇ 2 ಪಂದ್ಯಗಳಲ್ಲಿ ಗೆದ್ದು 4 ಅಂಕಗಳನ್ನು ಪಡೆದು ಟೇಬಲ್ ಟಾಪರ್ ಆಗಿರುವಂತಹ ಹರಿಣಗಳು ಈಗಾಗಲೇ ಸೆಮೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೌತ್ ಆಫ್ರಿಕಾ ಸೂಪರ್ 8 ಕೊನೆಯ ಪಂದ್ಯವನ್ನು ನಾಳೆ ಜಿಂಬಾಬ್ವೆ ವಿರುದ್ಧ ಆಡಲಿದೆ. ಭಾರತ ತನ್ನ ಅಂತಿಮ ಸೂಪರ್ 8 ಪಂದ್ಯವನ್ನು ಮಾರ್ಚ್ 1ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನ ಕ್ರೀಡಾಂಗಣದಲ್ಲಿ ವಿಂಡೀಸ್ ವಿರುದ್ಧ ಆಡಲಿದೆ. ಈ ಪಂದ್ಯ ಉಭಯ ತಂಡಗಳಿಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಯಾಕಂದ್ರೆ ಇಲ್ಲಿ ಯಾವ ತಂಡ ಗೆದ್ದರೂ ಕೂಡ ಸೆಮಿಫೈನಲ್ಗೆ ಸ್ಥಾನ ಪಡಿತಾರೆ. ಒಂದ್ ವೇಳೆ ಮಳೆಯಿಂದ ಪಂದ್ಯ ರದ್ದಾದ್ರೆ ಹೆಚ್ಚು ರನ್ ರೇಟ್ ಹೊಂದಿರುವಂತಹ ವೆಸ್ಟ್ ಇಂಡೀಸ್ ತಂಡಕ್ಕೆ ಟಿಕೆಟ್ ಸಿಗಲಿದೆ. ಟಿ20 ವಿಶ್ವಕಪ್ನ ಸೂಪರ್ 8 ಹಂತದ ಮಹತ್ವದ ಪಂದ್ಯದಲ್ಲಿ ಇವತ್ತು ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ನ್ಯೂಜಿಲೆಂಡ್ ಹಾಗೆ ಪಾಕಿಸ್ತಾನದ ಸೆಮಿಫೈನಲ್ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ. ಒಂದ್ ವೇಳೆ ಇವತ್ತಿನ ಪಂದ್ಯದಲ್ಲಿ ಕಿವೀಸ್ ಗೆದ್ರೆ ಸೆಮೀಸ್ಗೆ ಹೋಗಲಿದೆ. ಒಂದ್ ವೇಳೆ ನ್ಯೂಜಿಲೆಂಡ್ ದೊಡ್ಡ ಅಂತರದಲ್ಲಿ ಸೋತ್ರೆ ಪಾಕಿಸ್ತಾನಕ್ಕೆ ಚಾನ್ಸ್ ಸಿಗಲಿದೆ. ನಾಳೆ ಪಾಕಿಸ್ತಾನ ಹಾಗೆ ಶ್ರೀಲಂಕಾ ವಿರುದ್ಧ ಉತ್ತಮ ರನ್ ರೇಟ್ನಲ್ಲಿ ಗೆದ್ರೆ ಸೆಮೀಸ್ಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಇವತ್ತಿನ ಪಂದ್ಯದ ಮೇಲೆ 2 ತಂಡಗಳ ಭವಿಷ್ಯ ನಿಂತಿದೆ. ಟಿ20 ವಿಶ್ವಕಪ್ನ ಬಿಸಿ ನಡುವೆ ಹಾರ್ದಿಕ್ ಪಾಂಡ್ಯ ಲವ್ ಮೂಡ್ನಲ್ಲಿದ್ದಾರೆ. ಮೈದಾನದಲ್ಲಿದ್ರೂ ಕೂಡ ಹೋಟೆಲ್ಗೆ ಹೋದ್ರೂ ಕೂಡ ತನ್ನ ಲವರ್ ಮಹಿಕಾ ಶರ್ಮಾ ಜೊತೆ ಪಾಂಡ್ಯ ಫುಲ್ ಲವ್ ಮೂಡ್ನಲ್ಲಿರ್ತಿದ್ದಾರೆ. ಸ್ಟೇಡಿಯಂನಲ್ಲಿ ಮಹಿಕಾಗೆ ಕಿಸ್ ಮಾಡೋದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾರ್ದಿಕ್ ಪಾಂಡ್ಯ ಅವರ ಈ ನಡೆಯನ್ನ ನೋಡಿ ಅಭಿಮಾನಿಗಳು ಪಾಂಡ್ಯರನ್ನ ಹನಿಮೂನ್ಗೆ ಕಳಿಸೋ ಬದಲು ತಪ್ಪಾಗಿ ಟಿ20 ವಿಶ್ವಕಪ್ಗೆ ಆಯ್ಕೆ ಮಾಡಲಾಗಿದೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ರಣಜಿ ಟ್ರೋಫಿ 2026ರ ಫೈನಲ್ ಗೆಲ್ಲೋ ಕರ್ನಾಟಕದ ಕನಸು ಆಲ್ಮೋಸ್ಟ್ ಭಗ್ನವಾದಂತಿದೆ. ಮೊದಲ ಇನ್ನಿಂಗ್ಸ್ನ 4ನೇ ದಿನದಾಟಕ್ಕೆ ಮೊದಲನೇ ಇನ್ನಿಂಗ್ಸ್ ಮುಗಿದಿದೆ. ಜಮ್ಮು ಮತ್ತು ಕಾಶ್ಮೀರ 584 ರನ್ಗಳನ್ನು ಕಲೆ ಹಾಕಿದರೆ ಕರ್ನಾಟಕ 293 ರನ್ ಗಳಿಸಿದೆ. ನಾಳೆ ಒಂದು ದಿನ ಬಾಕಿ ಇರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಲ್ಲ. ಹೀಗಾಗಿ ಈ ಪಂದ್ಯ ಡ್ರಾ ಆಗಲಿದೆ. ಹೀಗಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಹೆಚ್ಚು ರನ್ ಗಳಿಸಿದ ಜಮ್ಮು ಮತ್ತು ಕಾಶ್ಮೀರವನ್ನ ರಣಜಿ ಫೈನಲ್ ಅಂತ ವಿನ್ನರ್ ಆಗಿ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಕೆಎಸ್ಸಿಎ ಮೈದಾನದಲ್ಲಿ ನಡೀತಾ ಇರುವಂತಹ ರಣಜಿ ಟ್ರೋಫಿ 2025-26ರ ಫೈನಲ್ ಪಂದ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕರ್ನಾಟಕ ತಂಡವನ್ನ ಗೆಲ್ಲಿಸೋಕೆ ಮಯಾಂಕ್ ಅಗರ್ವಾಲ್ ಏಕಾಂಗಿ ಹೋರಾಟ ನಡೆಸಿದ್ರು. ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಏಕಾಂಗಿ ಹೋರಾಟ ನಡೆಸಿದ ಅಗರ್ವಾಲ್ ಶತಕ ಸಿಡಿಸಿದ್ರು. ಅಂತಿಮವಾಗಿ 226 ಬಾಲ್ಗಳನ್ನು ಎದುರಿಸಿದ ಮಯಾಂಕ್ 160 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ವೈಭವ್ ಸೂರ್ಯವಂಶಿ ದೇಶಿ ಟೂರ್ನಿಯಲ್ಲಿ ಮತ್ತೊಮ್ಮೆ ರನ್ಗಳ ಮಳೆ ಹರಿಸಿದ್ದಾರೆ. ಡಿವೈ ಪಾಟೀಲ್ ಟೂರ್ನಮೆಂಟ್ ನಡೀತಾ ಇದ್ದು ಈ ಟೂರ್ನಮೆಂಟ್ನಲ್ಲಿ ಮೊದಲ ಬಾರಿಗೆ ಆಡ್ತಾ ಇರುವಂತಹ ವೈಭವ್ ಕೇವಲ 14 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ದಾರೆ. 19 ಎಸೆತಗಳಲ್ಲಿ 7 ಬೌಂಡ್ರಿ ಹಾಗೆ 5 ಸಿಕ್ಸರ್ಗಳನ್ನು ಬಾರಿಸಿ 63 ರನ್ಗಳನ್ನು ಕಲೆ ಹಾಕಿದ್ರು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.